ಸರ್ ನಮಸ್ಕಾರ. ಹೇಳಿ ಸರ್. ಯಾವ ಊರು ತಮ್ಮದು? ಸರ್ ನಮ್ಮ ಮಾನ್ವಿ ಸರ್. ಮಾನ್ವಿ. ಸರ್ ಈ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ವರ್ಷಗಳಿಂದ ಭೇಟಿ ಮಾಡಿದ್ರಿ? ಸರ್ ಒಂದು 2 ವರ್ಷದಿಂದ ಸರ್. 2 ವರ್ಷದಿಂದ ಬಂದಿದ್ರಿ ಅಲ್ವಾ? ಏನು ತೊಂದರೆ ಬಂದಿದ್ರಿ ಅವಾಗ? ಸರ್ ಮೈಯೆಲ್ಲ ವೀಕ್ ಇತ್ತು ಸರ್, ನರ ವೀಕ್ನೆಸ್ ಇತ್ತು ಸರ್. ನರ ವೀಕ್ನೆಸ್ಸು, ಮೈಕೈ ನೋವು, ಸುಸ್ತು, ಹಾಂ ಸರ್. ಆಮೇಲೆ ಏನು ಸ್ಟ್ರೆಂತ್ ಇರ್ತಿರ್ಲಿಲ್ಲ. ಸ್ಟ್ರೆಂತ್ ಇರ್ತದೆ ಸರ್. ಹೌದಾ? ಹಾಂ ಸರ್. ಊಟ ಸೇರ್ತಿರ್ಲಿಲ್ಲ. ಹಾಂ ಸರ್. ಇಷ್ಟೆಲ್ಲ ಪ್ರಾಬ್ಲಮ್ ಇತ್ತಲ್ವಾ? ಹಾಂ ಸರ್. ಏನಕ್ಕೂ ಕೆಲಸ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಹಾಂ ಸರ್. ನಮ್ಮಲ್ಲಿ ಮೆಡಿಸಿನ್ ತಗೊಂಡು ಹೋಗಿದ್ರಿ. ಮೆಡಿಸಿನ್ ತಗೊಂಡು ಹೋದ್ಮೇಲೆ ಏನಾರ ಪ್ರಯೋಜನ ಆಯ್ತಾ? ಹಾಂ ಸರ್, ಪ್ರಯೋಜನ ಆಯ್ತು ಸರ್. ಚೆನ್ನಾಗಾಯ್ತಲ್ಲ? ಹಾಂ ಚೆನ್ನಾಗಾಯ್ತು. ಫುಲ್ ಆರಾಮಾದ್ರಿ? ಆರಾಮ ಸರ್. ಒಂದೇ ಸರಿ ಬಂದಿತ್ತು ನಮ್ಮ ಹತ್ರ? ಒಂದೇ ಸರ್. ಓಕೆ. ಇವತ್ತು ಬಂದಿದ್ದು ಕಾರಣ? ಇವತ್ತು ಒಂದು ಸರ್ ಸ್ವಲ್ಪ ಡ್ರೈ ಆಯ್ತು. ಡ್ರೈ ಐಸ್ ಅಂತಾರಲ್ವಾ? ಹಾಂ ಸರ್. ಕಣ್ಣುಗಳಲ್ಲಿ ಒತ್ತಾಡ್ತವು. ಹಾಂ ಸರ್. ಹೌದಿಲ್ಲ? ಹಾಂ ಸರ್. 2 ಕಣ್ಣುಗಳಲ್ಲಿ. ಸ್ವಲ್ಪ ಹೊರಗಡೆ ಜಾಸ್ತಿ ಓಡಾಡ್ತಲ್ಲ ಸರ್. ಗಾಳಿ ಓಡಾಡ್ತೀರಿ ಜಾಸ್ತಿ, ಹಾಂ. ಬೈಕಲ್ಲಿ ಓಡಾಡ್ತೀರಿ ಜಾಸ್ತಿ, ಹ್ಮ್. ಹಾಗಾಗಿ ನೀವು ತೋರಿಸ್ಲಿಕ್ಕೆ ಬಂದಿದ್ದೀರಿ. ಹಾಂ ಸರ್. ಡ್ರೈ ಐಸ್ ಅಂತ ಹೇಳಿದಾರೆ ತಾನೆ ನಿಮ್ಮ ಕಣ್ಣಿನ ಡಾಕ್ಟ್ರು? ಹೌದು ಸರ್. ನೀವು ನಿಮ್ಮ ಊರಲ್ಲಿ ಕಣ್ಣಿನ ಡಾಕ್ಟ್ರಿಗೆ ತೋರಿಸಿದ್ರಲ್ವಾ? ಹಾಂ ತೋರಿಸಿ ಸರ್, ಅಲ್ಲಿ ಕಡಿಮೆ ಆಗಲ್ಲ, ಮತ್ತೆ ಬೆಂಗಳೂರಲ್ಲಿ ತೋರಿಸಿ ಸರ್. ಬೆಂಗಳೂರಲ್ಲಿ ತೋರಿಸಿದ್ರು ಕಡಿಮೆ ಆಗಲಿಲ್ಲ, ಹಾಂ ಸರ್. ಹಂಗಾಗಿ ಇಲ್ಲಿಗೆ ಬಂದಿದ್ದೀರಿ. ಹಾಂ ಸರ್. ಇದು ಡ್ರೈ ಐಸ್ ಅಂತ ಹೇಳಿದಾರಲ್ವಾ? ಹಾಂ ಸರ್. ಓಕೆ, ಒಳ್ಳೇದಾಗಲಿ. ನಾನು ಕೊಡ್ತೇನೆ. ಹಾಂ ಸರ್. ಭಾಳಷ್ಟು ಜನಕ್ಕೆ ಅನುಕೂಲ ಆಗಿದೆ. ಹಾಂ ಸರ್. ನಾನು ಹೇಳ್ದಂಗೆ ಕರೆಕ್ಟಾಗಿ ಫುಡ್ ಎಲ್ಲ ಮೇಂಟೈನ್ ಮಾಡಿರಿ. ಓಕೆ ಸರ್. ಓಕೆ.